ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಶ್ರೀದೇವಿ. ನಾವು ಇವತ್ತು ನ್ಯೂಸ್ ಪೇಪರನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತ ನೋಡೋಣ. ನ್ಯೂಸ್ ಪೇಪರ್ ಅಂದ ತಕ್ಷಣ ಇಲ್ಲಿ ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಏನು ಓದಬಾರ್ದು ಮತ್ತು ಏನು ಓದಬೇಕು, ಓದಿದರೆ ಅದನ್ನು ಯಾವ ರೀತಿ ಓದಬೇಕು ಅಂಥೇಳಿ ನೋಡೋಣ. ಇವತ್ತು ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ಪ್ರಜಾವಾಣಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಎ ವೆರಿ ಗುಡ್ ನ್ಯೂಸ್ ಪೇಪರ್ ಅಂಥೇಳಿ. ಓಕೆ, ಇಲ್ಲಿ ಏನಿದೆ, ಫಸ್ಟ್ನೇದ್ದು 6% ಹುದ್ದೆ ಕಾಯ್ದಿರಿಸಿ ನೇಮಕಾತಿ ಬೇಡ. ಇತ್ತೀಚೆಗೆ ಪ್ರೊಟೆಸ್ಟ್ ಮಾಡಿದರೆ ನಮ್ಗೆ ನೇಮಕಾತಿ ಮಾಡಂತೇಳಿ ಗೌರ್ಮೆಂಟ್ನು ನಾವು ನೇಮಕಾತಿ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸೀರಿಯಸ್ ಆಗಿ ಓದಿ ಅಷ್ಟೇ. ನೆಕ್ಸ್ಟ್ ಏನಿದೆ, ಸ್ವಾವಲಂಬನೆಗೆ ಲಕ್ಷ್ಮೀ ಆಸರೆ ಅಸ್ತಿತ್ವಕ್ಕೆ ಬರಲಿದೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ. ಏನು ಹೇಳ್ತಿದ್ದಾರೆ ನಮ್ಮ ಮಿನಿಸ್ಟ್ರು ಅಂತಂದರೆ, ನಾವು ಗೃಹಲಕ್ಷ್ಮಿ ಯೋಜನೆಗಾಗಿ ಒಂದು ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತೀವಿ, ರಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಇದನ್ನ ಇಷ್ಟೇ ಓದಿ ಇಲ್ಲಿ ಬಿಡಬಾರ್ದು. ಇಲ್ಲಿ ಏನು ಓದಬೇಕು ಅಂತಂದರೆ, ಇಲ್ಲಿ ಸಹಕಾರ ಸಂಘ ಅನ್ನೋ ಕಾನ್ಸೆಪ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಆಲ್ರೆಡಿ KEA ಸಿಲೆಬಸಲ್ಲಿ ಈ ಟಾಪಿಕ್ಕು ಮೆನ್ಷನ್ ಆಗಿದೆ. ಓಕೆ, ಸಹಕಾರಿ ಸಂಘ ಅಂದರೆ ಏನು, ಅದ್ರ ಫೀಚರ್ಸ್ ಏನು, ಏನಾದರೂ ಟೈಪ್ಸ್ ಇದೆನಾ, ಸೊ ಇದನ್ನೆಲ್ಲ ನೀವು ಓದಬೇಕಾಗುತ್ತೆ. ಸೊ ಸಹಕಾರ ಸಂಘಗಳಿಗೆ ಏನಪ್ಪ ಅಂತಂದರೆ ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟಿದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸಹಕಾರ ಸಂಘಗಳಿಗೆ ಯಾವ ಒಂದು ತಿದ್ದುಪಡಿಯ ಕಾಯ್ದೆಯ ಮೂಲಕ ಒಂದು ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು ಅಂಥೇಳಿ. ಓಕೆ, ನೆಕ್ಸ್ಟು ಕೇಜ್ರಿವಾಲ್ ಸಿಸೋಡಿಯ ಕವಿತಾ ಕೊಲಸ್ ಬೇಡ. ಅಫ್ಘಾನ್ ವಿರುದ್ಧ ಪಾಕ್ ಯುದ್ಧ ಮಾಡ್ತಾ ಇದ್ದೇವೆ, 2 ಯುದ್ಧ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾವೆ. ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವ ಒಂದು ಪ್ಲೇಸಸ್ ಮೇಲೆ ಈ ಒಂದು ಯುದ್ಧದಲ್ಲಿ ನಂತರ ದಾಳಿ ಆಯಿತು ಅಂತಂದರೆ ಆ ಪ್ಲೇಸಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಮ್ಯಾಪಿಂಗ್ ಸೆಕ್ಷನಲ್ಲಿ ಬರುತ್ತೆ. ಸೊ ಆಲ್ರೆಡಿ ಈ ರೀತಿ ಏನಪ್ಪ ಅಂತಂದರೆ ಕ್ವಶನ್ಸ್ ಆಗಿದೆ ಪ್ಲೇಸಸ್ ಇನ್ ನ್ಯೂಸಲ್ಲಿ. ನೆಕ್ಸ್ಟು ಸರ್ಕಾರದಿಂದಲೇ ಕ್ಷೌರದ ಅಂಗಡಿ. ಸೊ ಇದು ನಮಗೆ ಎಕ್ಸಾಮ್ ಬರಲ್ಲ, ಎಲ್ಲಿ ಬರುತ್ತೆ, ಎಸ್ಸೆ ಮತ್ತು ಎಥಿಕ್ಸಲ್ಲಿ ನೀವು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು ಅಷ್ಟೇ. ಏನಾಗಿತ್ತು ಇತ್ತೀಚೆಗೆ ಏನಪ್ಪ ಅಂತಂದರೆ, ದಲಿತರಿಗೆ ಕ್ಷೌರ ಮಾಡೋಂಗಿಲ್ಲ ಅಂಥೇಳಿ ಏನೋ ನಿರಾಕರಣೆ ಮಾಡಿದರು. ಆಲ್ರೆಡಿ ನಮ್ಗೆ ಗೊತ್ತಿದೆ ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಅಂಥೇಳಿ. ಸೊ ಅದಕ್ಕೆ ಏನು ಮಾಡ್ತು ಸರ್ಕಾರ ಅಂತಂದರೆ, ಸರ್ಕಾರದ ವತಿಲಿಂದಲೇ ಒಂದು ಕ್ಷೌರದ ಅಂಗಡಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಒಂದು ಸಂವಿಧಾನದ ಯಾವ ಒಂದು ವಿಧಿ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಹೇಳುತ್ತದೆ ಅಂಥೇಳಿ. ನೆಕ್ಸ್ಟು ಗ್ರಾಮ ವ್ಯಾಪ್ತಿಯ ರೈತರಿಗೆ ಪರಿಹಾರ ಬೇಡ. ಇದು ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ನೋಡಲಿಕ್ಕೆ ಹೋಗಬೇಡ್ರಿ ನೀವು. ಸೊ ನೆಕ್ಸ್ಟು ಉಜಿನಿ ಜಲಾಶಯದಿಂದ ನೀರು, ಇದೆಲ್ಲ ಲೋಕಲ್ ನ್ಯೂಸ್, ಇದು ಏನು ಬರಲ್ಲ. ಮತ್ತು ಇಲ್ಲಿ BSY ಬಗ್ಗೆ ಏನು ಹೇಳಿದ್ದಾರೆ, ಪೊಲಿಟಿಕಲ್ ನ್ಯೂಸ್ ಅಂತೂ ಬರಲ್ಲ. ಸೊ ಇವತ್ತು ಓದಲಿಕ್ಕೆ ಹೋಗ್ಬೇಡ್ರಿ. ಇಟ್ ವಿಲ್ ಏನಂತಂದ್ರೆ ನಿಮ್ಮದು ಟೈಮ್ ಕನ್ಸ್ಯೂಮ್ ಮಾಡಿಬಿಡುತ್ತೆ ಅದು. ವಚನ ಸಿರಿ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನ ಎಂದು ತಿಳ್ಕೊಳ್ಳಿ. ಇವತ್ತು ಲೋಕಲ್ ನ್ಯೂಸು ಇವತ್ತು ಎಕ್ಸಾಮಿಗೆ ಬರಲ್ಲ. ಓಕೆ, ಸತ್ಯಾಗ್ರಹ ಮಾಡ್ತಿದ್ದಾರೆ ತಹಶೀಲ್ದಾರ್ ಆಫೀಸ್ ಮುಂದೆ, ಇದನ್ನೂ ಬೇಡ. ಮಾದಕ ವಸ್ತುಗಳದ್ದು ಗ್ರಾಮಗಳ ಅಭಿವೃದ್ಧಿಗಾಗಿ ನಮ್ಮ ಗ್ರಾಮ ಪಂಚಾಯತಿಗಳು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಇದು ಮಾಡಿದ್ದಾವೆ, ನ್ಯೂಸ್ ಮಾಡಿದ್ದಾವೆ, ಅದು ಬೇಡ. ಭೂ ದಾಖಲೆಗಳನ್ನು ಆನ್ಲೈನ್ ಲಭ್ಯತೆ ಅಂಥೇಳಿ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಗುಡ್ ಅಂಥೇಳಿ ಬಿಟ್ಬಿಡೋದು. ನೆಕ್ಸ್ಟ್ ಇದನ್ನು ಏನಪ್ಪ ಅಂದರೆ ಬೇಡ. ಕಿತ್ತೂರು ಮುಖಂಡರಿಗೆ ಇದು ಬೇಡ. ಬೆಳೆ ವಿಮೆ ಮೋಸ ಮಾಡಿದಾರಂತೆ. JDS ಇದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಅವತ್ತು ನ್ಯೂಸ್ ಬರಲ್ಲ. ಸೊ ಬಿಟ್ಬಿಡ್ಬೇಕು ಇದನ್ನು. HDK ಇದನ್ನು ಏನಪ್ಪ ಅಂದರೆ ಬೇಡ. ಸೊ ನೋಡಿ, ಇದು ಅಂತೂ ಏನಪ್ಪ ಅಂತಂದ್ರೆ ಅತ್ತೆ ಸೊಸೆ ಕುಚ್ಚಿಗೂ ಅಂತೇಳಿ ಇದು ಏನಪ್ಪ ಅಂತಂದ್ರೆ ನಮ್ಮದು ಸೀರಿಯಲ್ದ ಬಗ್ಗೆ ಹೇಳಿದ್ದಾರೆ. ಇದು ಎಲ್ಲ ಏನು ಬೇಡ, ಇದು ಏನೂ ಬರಲ್ಲ ಈ ರೀತಿ. ಸೊ ಇಲ್ಲಿ ನೋಡಿ, ನಮ್ಮದು ಆರ್ಟಿಕಲ್ ಸೆಕ್ಷನಲ್ಲಿ ಮದುವೆಗಳಿಗೆ ಸರ್ಕಾರದ ಕಣ್ಗಾವಲು ಪ್ರತಿಗಾಮಿ ಕೋಮುವಾದಿ ಚಿಂತನೆ ಅಂತೇಳಿ ಇತ್ತೀಚೆಗೆ ಏನು ಮಾಡ್ತಾ ಇದೆ ಅಂತಂದರೆ, ಒಂದು ನಮ್ಮದು ಗುಜರಾತದ ಸರ್ಕಾರ ಅಂದರೆ ಮದುವೆ ಆಗಬೇಕು ಅಂತಂದರೆ ಪೋಷಕರ ಅನುಮತಿ ಕೂಡ ಕಡ್ಡಾಯವಾಗಿರಬೇಕು ಅಂಥೇಳಿ ಆ ಒಂದು ಕಾಯ್ದೆ ತೊಗೊಂಡ್ಬರಲಿಕ್ಕೆ ಚಿಂತನೆ ಮಾಡ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಇದೆ. ಇಲ್ಲಿ ನಾವು ಇದನ್ನು ಯಾವ ರೀತಿ ತಿಳ್ಕೋಬೇಕು ಅಂಥೇಳಿ, ಈ ಒಂದು ಮದುವೆ ಅನ್ನೋದು ಅದೊಂದು ಮೂಲಭೂತ ಹಕ್ಕು ಅಂಥೇಳಿ ಹೇಳ್ತಾರೆ. ಯಾವ ಒಂದು ಹಕ್ಕಿನಡಿ ಬರುತ್ತೆ ಅಂಥೇಳಿ ತಿಳ್ಕೋಬೇಕು. ಅದು ನಮ್ಮ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ. ಈ ರೀತಿ ಅಂತಂದರೆ ಕ್ವಶನ್ಸ್ ಆಗಿದ್ದಾವೆ. ಓಕೆ, ಇಲ್ಲಿ ನೋಡಿ, ಮದುವೆ ಅನ್ನೋದು ಏನಪ್ಪ ಅಂತಂದ್ರೆ ಆರ್ಟಿಕಲ್ 21 ಅಡಿ ಏನಪ್ಪ ಅಂತಂದ್ರೆ ಜೀವಿಸುವ ಹಕ್ಕಿನಡಿ ಬರುತ್ತೆ ಅಂತ ಹೇಳಿ ನಮ್ಮದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಿಮಗೆ ಗೊತ್ತಿರಬೇಕು, ಮದುವೆ ಈ ಕೆಳಗಿನ ಯಾವ ಒಂದು ಮೂಲಭೂತ ಹಕ್ಕಿನಡಿ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟು ಶೈಕ್ಷಣಿಕ ಪದವಿಗಳ ಅಂತಕಾಲ, ಇದು ಏನಪ್ಪ ಅಂದರೆ ಬೇಡ. ಜನತಂತ್ರ ಯಾವುದು ಪ್ರಶ್ನೆ, ಇದು ಬೇಡ. ಪಾರದರ್ಶಕ ನೇಮಕಾತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬೇಡ. ನೆಕ್ಸ್ಟ್ ನೋಡಿಲ್ಲ,
ಮೋದಿ ಪ್ರವಾಸ ಇತ್ತೀಚೆಗೆ ನಮ್ಮ ಮೋದಿಯವರು ಏನು ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಇಸ್ರೇಲಿಗೆ ಭೇಟಿ ಕೊಟ್ಟರು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ದೇಶಗಳಿಗೆ ಭೇಟಿ ಕೊಟ್ಟಾಗ ಇಂಪಾರ್ಟೆಂಟ್ ಪ್ಲೇಸಸ್ ಅಂದರೆ ಪ್ಲೇಸಸ್ ಇನ್ ನ್ಯೂಸ್ ಜಿಯೋಗ್ರಫಿ ಓದ್ತೇವಲ್ಲ, ಸೊ ಇಸ್ರೇಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಅಲ್ಲಿ ಕ್ವಶನ್ಸ್ ಮ್ಯಾಪಿಂಗ್ ಸೆಕ್ಷನಲ್ಲಿ ಬಂದೇ ಬರುತ್ತೆ, ಅದು ನ್ಯೂಸಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಗಾಜಾ ಸ್ಟ್ರಿಪ್ಸ್ ಅಂತ ಹೇಳಿ ಒಂದು ಯೂಸ್ ಮಾಡಿದ್ದಾರೆ. ಓಕೆ, ಈ ಗಾಜಾ ಪಟ್ಟಿ ಏನು, ಅದರ ಸರೌಂಡಿಂಗ್ಸ್ ಏರಿಯಾಸ್ ಯಾವುದು ಅಂತ ಹೇಳಿ ನೋಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ರಾಮನ್ ಎಫೆಕ್ಟಿಗೆ ಇನ್ನು 2 ವರ್ಷ ತುಂಬಿದರೆ 100 ಇಯರ್ಸ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಏನು ರಾಮನ್ ಎಫೆಕ್ಟ್ ಅಂತಂದರೆ ಏನು, ಅವ್ರಿಗೆ ಎದಕ್ಕೆ ನೊಬೆಲ್ ಪ್ರೈಸ್ ಸಿಕ್ತು ಅಂಥೇಳಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇವರು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ರಾಮನ್ ಪರಿಣಾಮ ಆವಿಷ್ಕಾರಗೊಂಡು 1928 ರಾಮನ್ ಪರಿಣಾಮ ಏನಪ್ಪ ಅಂತಂದ್ರೆ ಆವಿಷ್ಕಾರಗೊಂಡೈತಿ. ಅದನ್ನು ಅವರು ಫೆಬ್ರವರಿ 28 ಆ ಒಂದು ಅದರದ ನೆನಪಿಗಾಗಿ ನಾವು ಏನು ಮಾಡ್ತೇವೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಅಂಥೇಳಿ ಗೊತ್ತಿರಬೇಕು. ಸೊ ಒಮ್ಮೆ ಕ್ವಶನ್ ಬರುತ್ತೆ, ಎಷ್ಟೋ ಜನಕ್ಕೆ ಫಾರ್ ವಿಜ್ಞಾನಿಸಿಗೆ ಗೊತ್ತಿರಲ್ಲ. ಸೊ ರಾಷ್ಟ್ರೀಯ ದಿನವನ್ನು ಯಾವ ಒಂದು ನೆನಪಿಗಾಗಿ ಆಚರಣೆ ಮಾಡಲಾಗುತ್ತದೆ ಅಂಥೇಳಿ. ಸೊ ನೀವು ಇಲ್ಲಿ ರಾಮನ್ ಎಫೆಕ್ಟ್ ಏನು ಅಂಥೇಳಿ ನೋಡ್ಕೋಬೇಕು. ಅದರಲ್ಲೂ ಏನಪ್ಪ ಅಂತಂದರೆ ಈಗ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು 100 ಇಯರ್ಸ್ ಪೂರೈಸ್ತಾ ಇದೆ ಅವರು ನೊಬೆಲ್ ಪ್ರೈಸ್ ತೊಗೊಂಡ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮಕ್ಕಳಿಗೆ ಮೊಬೈಲ್ ನಿರ್ಬಂಧ ಬೇಕಿದೆ ಪರ್ಯಾಯ ದಾರಿ ಮತ್ತು ಅಪಾಯಕಾರಿ ಸಾಮಾಜಿಕ ಜಾಲತಾಣಗಳ ನಿಷೇಧ ಸೂಕ್ತ. ಇದು ಏನಪ್ಪ ಅಂತಂದರೆ ನಮ್ಮದು ಎಕ್ಸಾಮಿಗೆ ಬರಲ್ಲ ಈ ರೀತಿ. ಜಸ್ಟ್ ನಮ್ಗೆ ಗೊತ್ತಿದೆ, ಮಕ್ಕಳು ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇರ್ಬೋದು, ನಾವು ಮೊಬೈಲು ಅದು ಎಲೆಕ್ಟ್ರಾನಿಕ್ ಡಿವೈಸ್ ಏನಪ್ಪ ಅಂತಂದ್ರೆ ಅದನ್ನು ನಮಗೆ ಅಗತ್ಯಕ್ಕೆ ತಕ್ಕಂಗೆ ಏನಪ್ಪ ಅಂತಂದರೆ ನಾವು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಪ್ಪ ಅಂದರೆ ಅದಕ್ಕೆ ಅಡಿಕ್ಟ್ ಆದೇವು ಅಂತಂದರೆ ಅದು ನಮಗೆ ದುಷ್ಪರಿಣಾಮ ಬೀರುತ್ತೆ. ಸೊ ಅದ್ರ ಬಗ್ಗೆನೇ ಇದು ಆರ್ಟಿಕಲ್ ಇದೆ. ಸೊ ಇದು ಏನು ಬೇಡ. ಸೊ ಇವೆಲ್ಲ ಸುಡ್ಕೋ, ಪದಬಂಧ ಮತ್ತು ಇದು ದಿನ ಭವಿಷ್ಯ ಇವೆಲ್ಲ ಏನು ಬೇಡ. ಸೊ ಇಲ್ಲಿ ಸುಪ್ರೀಂನಿಂದ 2 ಶಾಸಕರು ನಿರಾಳೋ, ಇದನ್ನೂ ಏನು ಬೇಕಾಗಿಲ್ಲ. ಮಹಿಳಾ ಜಾನಪದ ಉತ್ಸವಕ್ಕೆ ಸಮ್ಮತಿ, ಇದು ಬೇಡ. ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಗೌರವಧನ ಹೆಚ್ಚಿಗೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ, ಇದು ಬೇಡ, ಇದು ಬೇಡ. ಈ ರೀತಿ ಅಡ್ವರ್ಟೈಸ್ಮೆಂಟ್ ನೋಡಲಿಕ್ಕೆ ಹೋಗ್ಬೇಡ್ರಿ. ತಂತ್ರಜ್ಞಾನವು ಸಾಮರ್ಥ್ಯ ಅಳಿಸಬಾರದು ಅಂತ ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಬೇಡ. ಶಿಕ್ಷಕರ ಬಡ್ತಿ, ಇದು ಬೇಡ. ಫಲಾನುಭವಿಗಳ ಆಯ್ಕೆ ಅಧಿಕಾರ ಸಚಿವರಿಗೆ ಬೇಡ. ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ಬೇಡ. ಇಲ್ಲಿ ನೋಡಿ, ದಕ್ಷಿಣದಲ್ಲಿ BJP ಬೆಳೆಸಿದ ನಾಯಕದ್ದು ಬೇಡ. ಪೊಲಿಟಿಕಲ್ ನ್ಯೂಸ್ ಯಾವತ್ತು ಬರಲ್ಲ, ನೋಡಲಿಕ್ಕೆ ಹೋಗಬೇಡಿ. ವಾಣಿಜ್ಯ ಒಪ್ಪಂದ ಮಾಡ್ಕೋತಾ ಇದ್ದಾರೆ, ನೇತರನ್ನು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವೇನಪ್ಪ ಅಂತಂದರೆ ಒಂದೊಂದು ಪಾರ್ಟಿದು ಪೊಲಿಟಿಕಲ್ ಯೂಸ್ ಇರ್ತವೆ. ಓಕೆ, ಪೊಲಿಟಿಕಲ್ ಯೂಸನ್ನು ಯಾವತ್ತೂ ಓದ್ಲಿಕ್ಕೆ ಹೋಗ್ಬೇಡ್ರಿ. ಪರಿಶಿಷ್ಟರಿಗೆ ಸರ್ಕಾರದಿಂದಲೇ ವಿಶ್ವಾಸ, ಇದು ಒನ್ಸ್ ಅಗೇನ್ ಏನಪ್ಪ ಅಂತಂದ್ರೆ ಪೊಲಿಟಿಕಲ್ ವ್ಯೂ, ಇದು ಒಂದು ಪಾರ್ಟಿದು ವ್ಯೂ, ಇದು ಬೇಡ. ಸೊ ಇಲ್ಲಿ ನೋಡಿ, ನಬಾರ್ಡ್ ಏನಪ್ಪ ಅಂತಂದರೆ 26-27ನೇ ಆರ್ಥಿಕ ವರ್ಷದ ಆದ್ಯತಾ ಪಟ್ಟಿ ಏನಪ್ಪ ಅಂತಂದರೆ ಬಿಡುಗಡೆ ಮಾಡಿದ್ದಾವೆ. ನಬಾರ್ಡ್ ವೆರಿ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು, ಇದು ನಮ್ಮದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಬಾರ್ಡ್ ಅಂದರೆ ಏನು, ಅದ್ರ ಲಾಂಗ್ ಫಾರ್ಮ್ ಗೊತ್ತಿರಬೇಕು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ. ಯಾವಾಗ ಸ್ಥಾಪನೆ ಆಯ್ತಿದ್ದು ನಬಾರ್ಡು, ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಓಕೆ, ನಬಾರ್ಡನ್ನು ಯಾವ ಒಂದು ವರ್ಷ ಅದು ಸ್ಥಾಪನೆ ಆಯಿತು ಅಂಥೇಳಿ. ನಬಾರ್ಡದ ಕೆಲಸ ಏನಪ್ಪ ಅಂತಂದ್ರೆ ಆದ್ಯತಾ ವಲಯಗಳಿಗೆ ಅದು ಏನಪ್ಪ ಅಂತಂದ್ರೆ ಸಾಲವನ್ನು ನೀಡುವುದು ಏನಪ್ಪ ಅಂತಂದ್ರೆ ನಬಾರ್ಡದ ಮುಖ್ಯ ಒಂದು ಉದ್ದೇಶವಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಬಾರ್ಡ್ ಏನಪ್ಪ ಅಂತಂದ್ರೆ ವಲಯವಾರು ಏನಪ್ಪ ಅಂತಂದ್ರೆ ಸಾಲ ಹಂಚಿಕೆ ಮಾಡಿದೆ. ಅದರಲ್ಲಿ ಅತಿ ಹೆಚ್ಚು ಸೇರು ನಮಗೆ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ ಹೋಗಿದೆ. ಇದು ಒಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ವಿತ್ತೀಯ ಕೊರತೆ 9.8 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಏನು ವಿತ್ತೀಯ ಕೊರತೆ, ನಮ್ಮದು ಎಕನಾಮಿಕ್ಸ್ದು ಇದು ಬೇಸಿಕ್ ಕಾನ್ಸೆಪ್ಟ್. ಇದು ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ನಮ್ಮದು ಒಂದು ವರಮಾನ, ನಮ್ಮದು ಆದಾಯ ಮತ್ತು ಖರ್ಚುಗಳ ನಡುವಿಂದ ಇದು ಹೇಳುತ್ತೆ. ಅಂದರೆ
ಏನು ನಮ್ಮದು ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದರೆ ಅದು ಕೊರತೆ ಅಂಥೇಳಿ ಆಗುತ್ತೆ. ಸೊ ಎಕನಾಮಿಕ್ ಸೆಕ್ಷನಲ್ಲಿ ಅದನ್ನು ವಿತ್ತೀಯ ಕೊರತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ವರ್ಷ ಏನಾಗಿದೆ ಅಂತಂದರೆ ವಿತ್ತೀಯ ಕೊರತೆ ಶೇಕಡ 63ರಷ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಇದು GDP ಆಗಿರ್ಬೋದು, ಫಿಸ್ಕಲ್ ಡೆಫಿಸಿಟ್ ಆಗಿರ್ಬೋದು, ಈ ರೀತಿ ಕಾನ್ಸೆಪ್ಟ್ ಬಂದಾಗ ನೀವು ಏನು ಮಾಡಬೇಕಂತಂದರೆ ಎಷ್ಟಿದೆ ಮತ್ತು ಒಂದು ಡಿಕೇಡಲ್ಲಿ ಅದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿದೆನಾ ಅಥವಾ ಡಿಕ್ರೀಸಿಂಗ್ ಟ್ರೆಂಡಲ್ಲಿದೆನಾ ಅಂಥೇಳಿ ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಕ್ವಶನ್ಸ್ ಆಲ್ರೆಡಿ ಬಂದಿದೆ. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಸತಿ ಏನಂದರೆ ಇದು ಏನು ಇಡೀ ವರ್ಷದ 63ರಷ್ಟಿದೆ. ಹೋದ ವರ್ಷ ಎಷ್ಟಿತ್ತು ಅಂತ ಹೇಳ್ತಾ ಇದ್ದಾರೆ, ಅದು 24-25ರಲ್ಲಿ ಈ ಅವಧಿಯಲ್ಲಿ ಶೇಕಡ 74ರಷ್ಟಿತ್ತು. ಅಂದರೆ 24-25 ಕಂಪೇರ್ ಮಾಡಿದರೆ ಈ ವರ್ಷ ಕಡಿಮೆ ಆಗಿದೆ ಅಂಥೇಳಿ ಅರ್ಥ. ಸೊ ಈ ರೀತಿ ಏನಪ್ಪ ಅಂತಂದರೆ ನೀವು ಎನಲೈಸ್ ಮಾಡಿ ಓದಬೇಕಾಗತ್ತೆ. ನೆಕ್ಸ್ಟ್ ನೋಡಿಲಿ, FDI ಶೇಕಡ 18ರಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿದೆ. FDI ಏನಪ್ಪ ಅಂತಂದರೆ ಒಂದು ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು FDI ಬಂದಾಗ ಏನು FDI ಅಂತಂದರೆ ಮತ್ತು ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಅಂತ ಹೇಳಿ ನೋಡ್ಕೋಬೇಕು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವಾಗ ನಮ್ಮದು 26ನೇದು ರನ್ನಿಂಗ್ ಆಯಿತು. 25 ಮತ್ತು 26 ಹೋದ ವರ್ಷ ಯಾವ ಒಂದು ರಾಜ್ಯಗಳು ಅತಿ ಹೆಚ್ಚು FDIಯನ್ನು ಆಕರ್ಷಣೆ ಮಾಡಿದಾವೆ ಅಂಥೇಳಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ FDI ಆಕರ್ಷಣೆಯಲ್ಲಿ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ GDP ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬೇಸಿಕ್ದು ಏನಪ್ಪ ಅಂತಂದರೆ ನಮ್ಮದು ಎಕನಾಮಿಕ್ಸ್ದು ಬೇಸಿಕ್ ಕಾನ್ಸೆಪ್ಟ್ ಐತಿ ಮತ್ತು ಇದು ಇಂಪಾರ್ಟೆಂಟ್. ಏನು ಈ ಸತ 7.8ರಷ್ಟಿದೆ. ಸೊ GDPಯನ್ನು ಕ್ಯಾಲ್ಕುಲೇಟ್ ಯಾರು ಮಾಡ್ತಾರೆ, NOS ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಬರುತ್ತೆ, ಅವ್ರು ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಈ NS ಏನಪ್ಪ ಅಂತಂದರೆ ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇಲ್ಲಿ GDP ಲೆಕ್ಕಾಚಾರ ಮಾಡಬೇಕು ಅಂತಂದರೆ ಯಾವ ಒಂದು ಇಯರನ್ನು ಬೇಸ್ ಇಯರ್ ಆಗಿ ಇಟ್ಕೊಂಡಿರ್ತಾರೆ, ಮೂಲ ವರ್ಷವನ್ನಾಗಿ ಇಟ್ಕೊಂಡಿರ್ತಾರೆ ಅಂಥೇಳಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಾಗ 22-23 ಬೇಸ್ ಇಯರ್ ಆಗಿ ಇಟ್ಕೊಂಡಿದ್ದಾರೆ. ಕೇಳೋ ಚಾನ್ಸಸ್ ಇರುತ್ತೆ. GDP ಒಂದು ಏನು ಲೆಕ್ಕಾಚಾರಕ್ಕೆ ಈ ಕೆಳಗಿನ ಯಾವ ವರ್ಷವನ್ನು ಮೂಲ ವರ್ಷವನ್ನಾಗಿ ಪರಿಗಣಿಸಲಾಗಿದೆ ಅಂಥೇಳಿ 22-23. ಒನ್ಸ್ ಅಗೇನ್ ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ, ಬೇಡ. ನೋಡಿಲಿ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಯುದ್ಧ ಮಾಡ್ತಾ ಇದ್ದಾವೆ. ಸೊ ನಾ ಏನು ಹೇಳಿದೆ, ಈ ರೀತಿ ನಡೆದಾಗ ಪ್ಲೇಸಸ್ ಯಾವ ಒಂದು ಪ್ಲೇಸಸ್ ಮೇಲೆ ದಾಳಿ ಆಗಿದೆಯಲ್ಲ ಆ ಪ್ಲೇಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ಈಗ ಕಾಬೂಲ್, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕಾಬೂಲ್ ಎಲ್ಲಿದೆ ಅಂಥೇಳಿ. ಕಾಬೂಲ್ ಇಸ್ಲಾಮಾಬಾದಲ್ಲಿದೆ. ಈ ರೀತಿ ಸೆನ್ಸೆಕ್ಸ್ ಕುಸಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬೇಡ. ಸೊ ಎಲ್ಲರಿಗೂ ಗೊತ್ತಿದೆ, ನಮ್ಮದು ಏನಪ್ಪ ಅಂತಂದರೆ ಸುಮ್ಮನೆ ಟೈಮ್ ಪಾಸು ಅಥವಾ ನಮ್ಮ ಮನಸ್ಸಿನ ಖುಷಿಗಾಗಿ ಓದಬೇಕಾಗತ್ತೆ. ಇವೆಲ್ಲ ಏನೋ ಫಿಲ್ಮ್ ನ್ಯೂಸ್ ಬೇಕಾಗಿಲ್ಲ. ಕಂಬಳದಲ್ಲಿ ತುಳುನಾಡಿನ ಸಂಸ್ಕೃತಿ ದರ್ಶನ. ಓಕೆ, ಕಂಬಳ ನಮ್ಮ ತುಳುನಾಡಿನ ಸಂಸ್ಕೃತಿ ಅಂತ ಗೊತ್ತಿರಲಿ. ಕೇರಳ ಸ್ಟೋರಿ ಬಿಡುಗಡೆ ಮಾಡಬೇಕಂತ, ಇದು ಬೇಡ, ಇದು ಬೇಡ. ವಿಚ್ಛೇದನಕ್ಕೆ ವಿಜಯ ಪತ್ನಿ ಅರ್ಜಿ, ಬೇಡವೇ ಬೇಡ, ಬರಲ್ಲ. NDA ಇಂಡಿಯಾ ಮೈತ್ರಿ, ಇದು ಪೊಲಿಟಿಕಲ್ ನ್ಯೂಸ್, ಬರಲ್ಲ. ಒಟ್ಟೆ ಓದ್ಲಿಕ್ಕೆ ಹೋಗಬೇಡ. ಸೊ ನೆಕ್ಸ್ಟು ಐತಿಹಾಸಿಕ ಸಾಧನೆ ಸನಿಹ ಕಾಶ್ಮೀರ. ಏನು ನಡೀತಾ ಇದೆ ಅಂತಂದರೆ ರಣಜಿ ಟ್ರೋಫಿ ನಡೀತಾ ಇದೆ. ಬಿಗ್ನರ್ಸಿಗೆ ಗೊತ್ತಿರಲ್ಲ ರಣಜಿ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ ಅಂತೇಳಿ, ಕ್ರಿಕೆಟಿಗೆ ಸಂಬಂಧಿಸಿದೆ. ಸೊ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಈ ನ್ಯೂಸ್ ಅಂತಂದರೆ, ಈಗ ಸದ್ಯಕ್ಕಂತೂ ಓದ್ಲಿಕ್ಕೆ ಹೋಗ್ಬೇಡ್ರಿ, ಯಾರ್ಯಾರು ಎಷ್ಟು ರನ್ ಮಾಡಿದರು, ಏನಾಯಿತು ಅಂತೇಳಿ. ಫೈನಲಲ್ಲಿ ರಣಜಿ ಟ್ರೋಫಿ ಎಲ್ಲಿ ನಡೀತು ಅಂದ್ರೆ ಅಂತಿಮ ಪಂದ್ಯ, ಫೈನಲ್ ಪಂದ್ಯ ಎಲ್ಲಿ ನಡೀತು, ಯಾರ್ಯಾರು ಯಾವ ಒಂದು ತಂಡಗಳ ಮಧ್ಯೆ ಆಯಿತು, ಅದರ ವಿನ್ನರ್ ಯಾರು ಅಂಥೇಳಿ ಇಷ್ಟು ನಮಗೆ ಒಂದು ಮಾಹಿತಿ ಗೊತ್ತಿದ್ರೆ ಸಾಕಾಗುತ್ತೆ. ಇದನ್ನ ಬೇಡ. ಈಡನ್ ರನ್ ವೇಳೆ ಇದನ್ನು ಬೇಡ. ಪಂಜಾಬ್ ತಂಡ ಇದು BFC ಬೇಡ. ಸೊ ಈ ರೀತಿ ನಾವು ಏನಪ್ಪ ಅಂತಂದರೆ ಒಂದು ನ್ಯೂಸ್ ಪೇಪರ್ ಇವತ್ತು ನೋಡಿ 12 ಪೇಜಸ್ ಇದೆ ಇದರಲ್ಲಿ ಪ್ರಜಾವಾಣಿಯಲ್ಲಿ. ಸೊ ಹಾರ್ಡ್ಲಿ ನಮ್ಗೆ ಒಂದು 4-5 ಪಾಯಿಂಟ್ಸ್ ಏನಪ್ಪ ಅಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ
ಗೊತ್ತಾಗುತ್ತೆ. ಒಂದು ರೀತಿ ನಾವು ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಪ್ರೊಸೆಸ್ಸಲ್ಲಿನೂ ಓದ್ಬೋದು. ಇವಾಗ ಏನಾಗುತ್ತೆ, ನಾವು ಯಾವುದೋ ಒಂದು ಓದ್ತಿರುವಾಗ ನಮ್ಗೆ ಡ್ರೈ ಫೀಲ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ, ಇವಾಗ ಎಷ್ಟು ಟಾಪಿಕ್ಸ್ ಬಂದಿರ್ತಾವಲ್ಲ, ಬೇಸಿಕ್ ಕಾನ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್ FDI ಬಗ್ಗೆ ಹೇಳಿದೆ, ಅಲ್ಲಿ ಹೋಗಿ ಏನಪ್ಪ ಅಂತಂದರೆ FDI ನೋಡ್ಕೊಡಿ. ಫಿಸ್ಕಲ್ ಡೆಪಿಸಿಟ್ಟು, GDP ಇವು ಏನಪ್ಪ ಅಂತಂದರೆ ಇಲ್ಲಿ ನ್ಯೂಸ್ ಪೇಪರಲ್ಲಿ ಬರೋಣ. ಅಲ್ಲಿ ಹೋಗಿಬಿಟ್ಟು ಏನಪ್ಪ ಅಂತಂದರೆ ಆ ಕಾನ್ಸೆಪ್ಟನ್ನು ನೀವು ರಿವೈಸ್ ಮಾಡಬೇಕು. ಸೊ ಇದರಲ್ಲಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಡ್ರೈ ಫೀಲ್ ಆಗಂಗಿಲ್ಲ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.